ಯಶೋಧ ನೋಡಿದ್ರೆ ತಲೆನೋವಿನ ನೆಪ ಹೇಳಿ ಒಳಗೆ ಹೋಗಿ ಮಲಗಿಬಿಟ್ಟಿದ್ದಾಳೆ. ನನ್ನ ಈ ಮನೇಲಿ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ. ಈ ಹುಡುಗಿ ನನಗೇನಾದ್ರು ಮಾಡಿಬಿಟ್ರೆ ಕಿರ್ಚಿದ್ರು ಯಾರು ಕೇಳುವರಿಲ್ವಲ್ಲ. ಏನು ಮಾಡ್ತಿದ್ಯಾ ಕಲ್ಯಾಣಿ? ನೀನು ಯಾಕೆ ಈ ಕೆಲಸಗಳು ಮಾಡ್ತಿದ್ಯಾ? ಅದು ಸರೋಜ ಅಂಗಡಿಗೆ ಹೋಗಿದ್ಲಲ್ವಾ, ರೂಮ್ ಫುಲ್ ಧೂಳಾಗಿದೆ ಅಂತ ರಾಚಮ್ಮ ಹೇಳಿದ್ರು. ಪಾಪ ಸಿಕ್ಕಾಪಟ್ಟೆ ಕೆಮ್ತಾ ಇದ್ರು, ಡಸ್ಟ್ ಅಲರ್ಜಿ ಆಗಿ ಹೋಗಿದ್ಯಂತೆ. ಅದಕ್ಕೆ ಹೆಲ್ಪ್ ಆಗಲಿ ಅಂತ ನಾನೇ ಕ್ಲೀನ್ ಮಾಡ್ತಿದ್ದೆ. ಇಲ್ಲಪ್ಪ, ನಾನು ಹಂಗೆ ಹೇಳಲೇ ಇಲ್ಲ. ನಾನು ಸರೋಜನ್ ಕರೆದೆ ಅಷ್ಟೇ. ಇವಳಿಗೇನು ಕೆಲಸ ಮಾಡೋಕೆ ನಾವು ಹೇಳಲಿಲ್ಲ. ಇವಳು ಬಟ್ಟೆ ತಗೊಂಡು ಒರೆಸೋಕೆ ಬಂದ್ವು. ಸರೋಜ ಹೊರಗೆ ಹೋಗಿದ್ರೆ ಮನೆಗೆ ಬಂದು ಕೆಲಸ ಮಾಡಿರೋಳಜ್ಜಿ. ನೀನು ಬಿಡೋದು, ಬಟ್ಟೆ ಬಿಟ್ಟು ಬಿಸಾಕು. ಬಾ ನಡಿ. ವಿನಯ್ ಖತ್ರೋ ರೇಂಜಿಗೆ ಬಂದಿದ್ದಾನೆ ಅಂದಮೇಲೆ ಇವಳಿನ್ನು ಎಂಥ ಮೋಡಿ ಮಾಡಿರಬೇಡ. ಇಂಥ ಟೈಮ್ನಲ್ಲಿ ನಾನು ಏನಾದರೂ ಹೇಳಿದರೂ ಕಷ್ಟಪ್ಪ, ಹೇಳದೆ ಹೋದರೂ ಕಷ್ಟ. ಆದರೂ ತುಂಬ ಹುಷಾರಾಗಿರ್ಬೇಕು. ನಾನು ಸೇಫ್ಟಿಗೆ ಒಂದು 50 ಅಡಿ ದೂರ ಇರೋದೇ ಒಳ್ಳೇದು. ನಾನು ಲವ್ ವಿನಿ, ಇವತ್ತೇ ಲಾಸ್ಟ್ ಡೇ. ಸತ್ಯನಾರಾಯಣ ಪೂಜೆ ಇವತ್ತು. ನಮ್ಮ ಡಾನ್ಸ್ ಸೂರ್ಯಪ್ರಕಾಶ್ ಅವ್ರು ಇರ್ತಾರೆ. ಅದಕ್ಕೆ ಕೆನ್ನೆ ನಿನ್ ತುಟಿ. ಹೇಳಿದ ಕೆಲಸ ಆಗಿಲ್ಲ ಅಂದರೆ ನಾನೊಂದು ತೀರ ನೀನೊಂದು ತೀರ. ಆಮೇಲೆ ಕೃಷ್ಣ ಅದು ಮಾಡು ಇದು ಮಾಡು ಅಂತ ನಾನು ಹತ್ರ ಬರಂಗಿಲ್ಲಪ್ಪ, ಹೇಳ್ತಾ ಇದ್ದೀನಿ. ಲೋ ಕೃಷ್ಣ, ಅರ್ಥ ಮಾಡ್ಕೊಳ್ಳೋ. ಮುದ್ದು ಕೊಡೋದಂದ್ರೆ ನೀವು ಸೀದಿ ನಾನು. ಅದು ಅಲ್ಲದೆ ಅಣ್ಣ ಕಲ್ಯಾಣಿ ಮಧ್ಯೆ ನಾನು ಅವಳಿದ್ನ ಆಗಲ್ಲ ಹೋಗ. ಏನ್ ಅವಾಗ್ಲಿಂದ ಮುತ್ಕೊಡು 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 ಅಂತ ಹಿಂದೆ ಬಿದ್ದಿದ್ಯಲ್ಲ. ಸೂರ್ಯಪ್ರಕಾಶ್ ಸರ್ ಮುಂದೆ ಮುತ್ಕೊಡೋದೇನೋ ಅಷ್ಟೊಂದು ಈಸಿ ಅನ್ಕೊಂಡಿದ್ಯಾ? ನೀನ್ ಎಣ್ಣೆ ಜೊತೆ ಚಿಪ್ಸ್ ಪ್ಯಾಕೆಟ್ ಕೊಟ್ಟಂಗೆ. ಬಾವಾ, ಇವನ್ ಮಾತು ನೀವು ಕೇಳ್ಬಿಟ್ರೆ ಡಮಾಲ್ ಗುಟ್ಟಿ ಫಿಕ್ಸ್ ಅನ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ, ಅದು ಈಸಿ ಅಲ್ಲ. ಇವನು ನಿಮ್ನ ತಗ್ಲಾಕೋ ಸ್ಕೀಮ್ ಮಾಡ್ಕೊಂಡಿದ್ದಾನೆ. ಏಯ್ ಮೀಟ್ರ, ಏನ್ರ ಬಂದಿರೋದು ನಿಮ್ಗೆ? ಈಗಿನ ಕಾಲದ ಹುಡುಗ ಹುಡುಗಿರು ನೋಡಿದ್ದೀರಾ? ಸಿಕ್ ಕಡೆ ಕಣ್ ಕಡೆ ಮುತ್ತು ಉದುರಿಸ್ತಾ ಇರ್ತಾರಪ್ಪ. ಲೀಗಲ್ ಆಗಿ ಮದುವೆ ಆಗಿದ್ದಾನ ಅವನು. 3 ಗಂಟೆ ಹಾಕಿದ್ದಾನೆ. ಹೆಂಡ್ತಿಗೆ ಮುತ್ತು ಕೊಡ್ಬೇಕು ಅಂದ್ರೆ ಏನೋ ಯುದ್ಧ ಗೆದ್ದು ಬಂದಷ್ಟು ಕಷ್ಟನಾ? ನೋಡ, ಹೋಗ್ತೀಯ ಅದಕ್ಕೆ ಹತ್ರ, ಅದಕ್ಕೆ ಐಟಿಗೆ ಮ್ಯಾಚ್ ಮಾಡಿ ಬೆಂಡ್ ಆಗ್ತೀಯ. ಹೋಗಿ ಸೈಡ್ ಆ್ಯಂಗಲಿಂದ ಒಂದು ಮುತ್ತು ಕೊಟ್ಬಿಡು. ನೋಡಪ್ಪ, ಅದು ಆಗಲ್ಲ ಅಂದ್ರೆ ಸ್ಪೀಡ್ ಹೋಗಿ ಲಕ್ಷಕ್ಕಂತ ಕಿಸ್ಕೊಟ್ಬಿಡು. ಸೈಡ್ ಆಂಗಲ್ ಅಂತ ವೈಡ್ ಆಂಗಲ್ ಅಂತ ಹೋಗಲ್ಲ. ಏ ಕೃಷ್ಣ, ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಬಾವಾ, ನೀವು ಹೊರಡಿ ಸುಮ್ನೆ. ಲ ಒಪ್ಕೊಳೋ, ಸೋತೆ ಅಂತ ಒಪ್ಕೋ. ನೋಡೋ, ಈ ಮೀಟ್ರ್ ಜೊತೆ ಸೇರಿದ್ರೆ ಸೋಲು ಖಚಿತ. ಅಪ್ಪನ ಮುಂದೆ ಹೆಂಗಲ್ಲ ಲಕ್ಷಕ್ಕಂತ ಕೊಡ. ಅದು ಹಿಂಗ್ ಲೋಚಕಂತ ಕೊಟ್ಬಿಡ್ತಾರೆ. ಸಿಂಪಲ್ ಕೊಡ, ಹಿಂಗ್ ಹೋಗು, ಹಿಂಗ್ ಹಿಡ್ಕೋ ಎಂತ ಇಷ್ಟೇ. ಲಕ್ಷಕ್ಕಂತ ಒಂದು ಸಿಂಪಲ್ ಸ್ಟೋರಿ. ಮುತ್ತು ತಂದ ಆಪತ್ತು. ಪೂಜೆಗೆ ಲೇಟ್ ಆಯ್ತು, ನಾನು ರೆಡಿ ಆಗ್ಬೇಕು, ಹೊರಡ್ತೀನಿ. ಬಾಯ್. ಅಕ್ಕ, ಈ ಸೀರೆಗೆ ಈ ನೆಕ್ಲೆಸ್ಸು ಈ ಸರ ಎಲ್ಲ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ಕಣೆ. ದೊಡ್ಡ ಮನೆ ಸೊಸೆ ಕಳೆ ತುಂಬಿ ತುಳುಕ್ತಾ ಇದೆ. ರಾಣಿ ರಾಣಿ ತರ ಕಾಣಿಸ್ತಾ ಇದೆಯಾ? ನೋಡೋರ್ ಕಣ್ಣು ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗೇ ಕಾಣುತ್ತೆ. ಅದರಲ್ಲೂ ನಿನ್ ಟೇಸ್ಟು ಕೇಳಬೇಕಾಗಿಲ್ಲ. ಆಬ್ವಿಯಸ್ಲಿ ನನ್ನ ಟೇಸ್ಟ್ ಒಂಬಟ್ಟಾಗಿದೆ. ಅಯ್ಯೋ ಅಕ್ಕ, ರುಕ್ಕು ಏನೋ ಕೇಳ್ತಿದ್ಲು, ಮರ್ತೋಗಿದೆ. ಕೊಟ್ಬಿಟ್ಟು ಬರ್ತೀನಿರೋ.
ನೋಡು ಕಲ್ಯಾಣಿ, ಇವತ್ತಿನ ಈ ಪೂಜೆ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ನಡಿಬೇಕು. ಯಾವುದೇ ಕಾರಣಕ್ಕೂ ವಿಘ್ನ ಆಗಬಾರ್ದು. ನೀನು ನಮ್ಮನೆ ಕಾಲಿಟ್ಟಾಗಿಂದ ಈ ಮನೆಯಲ್ಲಿ ಬಹಳ ಅಪಘಾತಗಳು ಅವಘಡಗಳು ನಡೆದಿದೆ. ಇದೆಲ್ಲ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನು ಹೇಳಿದ ಮಾತು ನಿಂಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನೀವು ಹೇಳ್ದಂಗೆ ಮಾಡ್ತೀನಿ. ಎಲ್ಲ ಸರಿಯಾಗೇ ನಡೆಯುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಈ ಪೂಜೆ ನಮ್ಮಿಬ್ರಿಗೋಸ್ಕರ ಮಾಡ್ತಾ ಇರೋದಲ್ವಾ ವಿನಯ್? ಆದರೆ ಪೂಜೆ ಫಲ ಸಿಗಬೇಕು ಅಂದರೆ ಮೊದಲು ಹೃದಯಗಳು ಒಂದಾಗಬೇಕಂತೆ. ಎಂಥ ವಿಪರ್ಯಾಸ ಅಲ್ವಾ? ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಕ್ ಬಂದೆ ಕಲ್ಯಾಣಿ. ಇಟ್ಸ್ ಓಕೆ. ರುಕೋ ಪ್ಲೀಸ್ ಪ್ಲೀಸ್ ಪ್ಲೀಸ್, ಹೇಳೋದನ್ನು ಕೇಳು ಪ್ಲೀಸ್. ಅದು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಅವ್ನು ಬೇರೆ ಟೈಮ್ ಕಿಲ್ ಮಾಡ್ತಿದ್ದ ಅಲ್ವಾ, ಅದಕ್ಕೆ ಡೆಮೋ ತೋರ್ಸೋಕ್ಕೆ ಲೊಚಕ್ ಮಾಡ್ಬಿಟ್ಟೆ. ಹೇಳ್ತಿದ್ದೀನಲ್ಲ, ಬೇಕು ಅಂತ ಮಾಡಿದ್ದಲ್ಲ. ಪ್ಲೀಸ್ ಯಾ, ಇವೆಲ್ಲ ಮಾಫಿ ಅಂಡ್ ಊಫಿಯಾ. ಗೊತ್ತಿಲ್ಲದೆ ಕಾಲ್ ತುಳಿಬೋದು, ಡಿಕ್ಕಿ ಹೊಡಿಬೋದು. ಯಾರಾದ್ರೂ ಮುತ್ತು ಕೊಡ್ತಾರ? ನಾನು ಪಕ್ಕ ರಾಚಮ್ಮ ಇದ್ದಿದ್ರು ಕೊಟ್ಬಿಡ್ತಿದ್ದೆ. ಅವನಿಗೆ ಮೋಟಿವೇಶನ್ ಬೇಕಲ್ವಾ, ಅದಕ್ಕೆ ಹೀಗೆ. ನಿನ್ ಮೋಟಿವೇಶನ್ಗೆ ನಾನೇ ಸಿಕ್ಕಿದ? ಆಯ್ತಪ್ಪ ದೇವ್ರು, ಆಯ್ತು, ಸಾರಿ ಕೇಳ್ತಿದ್ದೀನಿ ಅಲ್ವಾ. ಇದನ್ನೇ ಹಿಡ್ಕೊಂಡು ದೊಡ್ಡ ವಿಷಯ ಮಾಡಬೇಡ. ಈಗೇನು ನೀನು ಏನು ಹೇಳ್ತೀಯೋ ಅದು ನಾನು ಕೇಳ್ತೀನಿ. ಸುಮ್ಮನೆ ಇದ್ರೆ ಸರಿ. ನಿಂದು ಅತಿ ಆಯ್ತು. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಅಂತಾರಲ್ಲ, ಹಂಗಾಯ್ತು. ಆಯ್ತಪ್ಪ, ಏನು ಮಾಡಬೇಕು ಅಂತ? ಹಾ, ಸೂರ್ಯಪ್ರಕಾಶ್ ಸರ್ಗೆ ಹೋಗಿ ಹೇಳಬೇಕು ಅಂತ. ಪ್ಲೀಸ್, ಇವತ್ತು ಪೂಜೆ ಬೇರೆ. ಮೊದಲು ಪೂಜೆ ಮಾಡೋದು ಬಿಟ್ಟು ನಮ್ಮ ಅಪ್ಪ ನನಗೆ ಮಂಗಳಾರತಿ ಮಾಡ್ಬಿಡ್ತಾರೆ ಅಷ್ಟೇ. ಈ ಲೊಚಕ್ ಮ್ಯಾಟ್ರು ಹೇಳಿದ್ರೆ ನಮ್ಮ ಅಪ್ಪ ನನ್ನ ಕೊಟ್ಟಕ್ಕೆ ಅನ್ಸ್ಬಿಡ್ತಾರೆ. ಮೀಟ್ರು ಪ್ಲೀಸ್ ಕಣ, ಹೇಳ್ಬಿಡ ಕಣ ಪ್ಲೀಸ್. ಮೀಟ್ರು ಲೇ, ಥೂ ಲೇ ಮೀಟ್ರು ಲೇ. ಏನು ಕೇಳೋದು ಗೊತ್ತಾಗಲ್ಲ ಮೀಟ್ರು. ಸರ್, ಅಪ್ಪ, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆಪ್ಪ. ಅದೇನು ಹೊಸ್ದ ದಿನ ನಡೆಯುತ್ತಾನೆ. ಬೇರೆ ಹೊಸದಾಗಿ ಏನಾರು ಇದ್ರು ಹೇಳು. ಅದು ಬೇಕು ಅಂತ ಮಾಡೋಕ್ಕೋಗ್ಲಿಲ್ಲ, ಅದು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು.